ನೋಡ್ರಿ, ಆತನ ಮಾತಿನ ಮೀರಿ ಇರ್ಬಿಡ್ತಾರೆ. ಮುಂದೋದ್ರಿ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮಗ್ ಬೀಳ್ಬೇಕಾಗಿದ್ದ ಪೇಟ ಆತ ಹೊಡ್ಕೊಂಡು ನಮಗ್ ಸ್ವಸ್ಥ ಮಾಡೇಕೇನ್ರಿ, ನಮಗ್ ಒಳ್ಳೆಯವ್ರು ಮಾಡೇಕೆ. ನಮಗೋದ್ರಿ ಸ್ಪೀಡಾಗಿ, ನೀವು ಕುರಿಗಳಂತೆಯೂ ದಾರಿ ತಪ್ಪಿ ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳೆದು ಹೋಗಿದ್ದೀರಿ. ಈ ಲೋಕದ ಕುರಿಗಳನ್ನು ಒಂದ್ ಮುಂದೆ ಬಾಯಿದ್ರೆ ಎಲ್ಲ ಬೀಳತಾವ, ನೀವು ಹಂಗೆ ಬಿದ್ದೋಗಿದ್ರಿ. ಆದರೆ ತಿರುಗಿಕೊಂಡು ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು, ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬ ಅಧ್ಯಕ್ಷನ ಬಂದು ನೀವು ಸೇರ್ಕೊಂಡ್ರಿ. ದೇವ ಸೇವಕರ ಹತ್ರ ಬಂದು ಸೇರ್ಕೊಂಡ್ರಿ. ಅವ್ರಿಗೆ ದೂರ ಹೋಗ್ಬೇಡ್ರಿ. ನಿಮ್ಮ ಆತ್ಮ ರಕ್ಷಣೆ ಮಾಡ್ಬೇಕಂದ್ರ, ನಿಮಗೆ ಪರಿಶುದ್ಧ ಮಾಡ್ಬೇಕಂದ್ರ, ಈ ದೇವರಿಗೆ ಪ್ರಿಯ ಮಕ್ಕಳಾಗಿರ್ಬೇಕಂದ್ರ ನಿಮ್ಮ ಸೇವಕರೊಂದಿಗೆ, ನಿಮ್ಮ ದೇವ ಸೇವಕರ ಆತ್ಮೀಯರೊಂದಿಗೆ ನೀವು ಸಹವಾಸದಿರ್ರಿ. ಅವ್ರಿಗೆ ಬಿಟ್ಟು ನೀವು ಹೋಗ್ಬೇಡ್ರಿ. ಆಚೆಗೆ ಹೋದ್ರಿ ಅಂದ್ರೆ ಸೈತಾನ ಗಾಳಾಗಿ ಮತ್ತೆ ಹಳೆ ಲೋಕ ಕರ್ಕೋಯ್ತಾನ. ನೀವು ಆ ಲೋಕಕ್ಕೆ ಹೋಗ್ಬಾರ್ದಂದ್ರ ನಿಮ್ಮ ಸೇವಕರಿಂದ ಇರ್ರಿ. ಯಾಕರ್ರಿ, ಆ ಸೇವಕರಿಗೆ ನಾನು ಕಳ್ಕೊತೀನಿ. ಅವ್ರೊಂದಿಗೆ ನೀವಿದ್ದೀರಂದ್ರೆ ಔಟ್ ಸೈಡ್ ನೀವು ಪರಲೋಕಕ್ಕೆ ಬರ್ತೀರಿ. ಅದಕ್ಕಾಗಿ ಪ್ರೀತಿಯ ಮಕ್ಕಳೇ, ನೀವು ಎಲ್ಲರಿಗೂ ಊಟ ಮಾಡಿ ನಾನು ಮಾತಿಗೆ ವಿಧಿಯರಾಗಿರಿ ಅಂತ ವಾಕ್ಯ ಹೇಳ್ತಾರೆ. ಹೇಳ್ಬೇಕಾದ ವಿಷಯ ಭಾಳ ಇದೆ. ಸಮಯ ಆಗಿದೆ, ಮುಂದೆ ಹಿರಿಯರವ್ರು ನಾವು ಸಮಯ ಕೊಡ್ಬೇಕಂತ ಮುಂದಿನ ಸಮಯ ಸರ್ ಒಪ್ಪಿಸ್ಕೊಡ್ರಿ. ಈ ದೇವರ ವಾಕ್ಯ ಆಶೀರ್ವಾದ ಮಾಡಲಿ. ಅದೇ ರೀತಿ ಮುಂದಿನ ಸಮಯ ಸರ್ ಒಪ್ಪಿಸ್ಕೊಡ್ತೀವಿ.